ಆಫೀಸಲ್ಲಿ ತಾವೆಲ್ಲರೂ ಈ ಮುಷ್ಕರವನ್ನು ಹಚ್ಕೊಂಡಿದ್ವಿ. ನಮ್ಮ ನಾಯಕರಿಗೆ ನಾವು ಬಂದಿದ್ದೀವಿ. ಒಂದು ಅವಾಗಲೂ ತಮ್ಮ ನಾವೆಲ್ಲ ಬೆಂಬಲ ಸೂಚಿಸ್ತೀವಿ. ಆವಾಗಲೂ ಬೆಂಬಲ ಸೂಚಿಸ್ತೀವಿ, ಇವಾಗಲೂ ಯಾವಾಗಾದರೂ ನೀವು ನಿಮ್ಮ ಬೇಡಿಕೆ ಇದ್ದಾಗ ನಮ್ಮ ನಾಯಕರಿಗೆ ನಮ್ಮ ಎಲ್ಲ ಟೀಮ್ಗಳನ್ನ ಹಾಗಾಗಿ ನಿಮ್ಮ ಬೇಡಿಕೆಗಳು ನಾವೆಲ್ಲ ಚರ್ಚೆ ಮಾಡಿದ್ವಿ. ಬೇಡಿಕೆಗಳನ್ನು ಸರ್ಕಾರಕ್ಕೆ ಭಾಳ ವಜ್ಜಿಗೆ ಸರ್ಕಾರ ಇಲ್ಲ. ಏನಪ್ಪ ಭಾಳ ಸರ್ಕಾರಕ್ಕೆ ಭಾಳ ಕೋಟಿಗಟ್ಟಲೆ ಹೋಗ್ತಾವೆ. ನಮ್ಮ ಸರ್ಕಾರ ನಮ್ಮ ಹರಾಜು ಬೆಳೆಸಿ ಭಾಳ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗ್ರೋ ಆಗ್ತದೆ ಬೇಡಿಕೆಗಳಿಲ್ಲ. ಸರ್ಕಾರಕ್ಕೆ ನಾಚೆ ಬರಬೇಕು. ಸಣ್ಣ ಒಂದು ಬೇಡಿಕೆಗಳದಾವೆ. ನೀವು ಏನು ಬೇಡ್ರಿ ಗೊತ್ತೇನು? ಏನು ಬೇಡ್ರಪ್ಪ ಅಂತಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಆಫೀಸ್ ಕೇಳಿದ್ವಿ. ಅದನ್ನು ಕೇಳಿ ತಪ್ಪು ಎಲ್ಲಿ ಮಾಡಬೇಕು, ಎಲ್ಲಿ ಕೊಡಬೇಕು. ನಿಮ್ಮದೇ ಒಂದು ಠಿಕಾಣಿ ಇರಬೇಕಲ್ಲ. ತಲಾಟಿಗಳು ಅಂದ್ರೆ ಠಿಕಾಣಿ ಇರಲ್ಲ. ಹೊಟ್ಟೆ ಎಲ್ಲಾದ್ರೆ ಸಾವಿರ ಅಂದ್ರೆ ಅಲ್ಲಿ ಹೋಗ್ಯಾರ. ಎಲ್ಲಿ ಹೋಗ್ಯಾರಪ್ಪ ಅಂದ್ರೆ ಕೂತಾದ್ರೆ ಅಲ್ಲಿ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಅಲ್ಲಿ ಇದು ಸ್ಟೇಷನ್ ಹೋಗ್ಯಾರ. ಎಲ್ಲಿ ಹೋಗ್ಯಾರಪ್ಪ ಅಂದ್ರೆ ಅಲ್ಲಿ ಫ್ಲಡ್ ಬಂದಾದ್ರಿ ಅಲ್ಲೆಲ್ಲ ಸಮಸ್ಯೆಗಳಾಗ್ಯಾವ ಅಲ್ಲಿ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಅಂದ್ರೆ ಬೆಂಕಿ ಹಚ್ಚಿದ್ರೆ ಕಬ್ಬಿಗೆ ಬೆಂಕಿ ಹತ್ತದ್ರಿ ಅಲ್ಲಿ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಬೆಂಕಿ ಸುಟ್ಟಾದ್ರೆ ಅದು ಮೆಟ್ಟಿಗೆ ಸುಟ್ಟಾಡ್ರಿ ಅಲ್ಲಿ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಎಷ್ಟು ತಿರ್ಕೊಂಡ್ರಿ ಅಲ್ಲಿ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಎಷ್ಟು ಮಾಡ್ದಾದ್ರೆ ಅಲ್ಲಿ ಹೋಗ್ಯಾರ. ಇಷ್ಟೆಲ್ಲ ಕೆಲಸಗಳು ಮಾಡೇ ಮಾಡ್ತೀವಿ. ಈಗ ಏನಾಗಿದೆ ಸರ್ಕಾರಕ್ಕೆ ಒಂದೇ ಭಾಳ ನಿಮ್ಗೆ ಏನು ಅವಶ್ಯಕತೆ ಅಂದ್ರೆ ಬೇಡ ಹಾಕ್ತೀವಿ. ಎಷ್ಟು ಕೇಳಿರಪ್ಪ ನಮ್ಗೆ ಅದು ಕೊಡ್ರಿ, ನಮ್ಗೆ ಎಷ್ಟು ಕೊಡ್ರಿ, ಎಷ್ಟು ಹಾಕ್ತಿವಿ ಅಂತ ಅಲ್ಲ ಆಗ್ತಿಲ್ಲ. ನಮ್ಮ ಕುದುರೆಲ್ಯಾಕ ಜಾಗ ಬೇಕು, ಒಂದೆರಡು ಕುರ್ಚಿ ಬೇಕು, ಒಂದು ಟೇಬಲ್, ಒಂದು ಕಂಪ್ಯೂಟರ್ ಹಾಕಿ ಸಾಬ್ರೆ ನಾವು ನಿಮ್ಮ ಸರ್ಕಾರದ ಕೆಲಸ ಮಾಡ್ತೀವಿ ಅಂತ ನೀವು ಬೇಡಿಕೆ ಆಗ ಬೇಡಿಕೆ ಈಡೇರಿಸಬೇಕು. ಏನು ಸರ್ಕಾರಕ್ಕೆ ದೊಡ್ಡದಿಲ್ಲ. ಸೆಕೆಂಡ್ ಬೇಡಿಕೆ ಏನಪ್ಪ ಅಂತಂದ್ರೆ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಅದೇ ಏನು 4 ಟೇಬಲ್ ಆಗ್ತದೆ. ಸುತ್ತಾನೆ ಏನಾಗ್ತದೆ ಯಾರಸ ನಾವು ಈ ಡಿಪಾರ್ಟ್ಮೆಂಟ್ ನೋಡ್ತೀವಿ ಅಂದ್ರೆ ಏನಾರ ಅದು ಏನಿದ್ರೆ ಆ ಡಿಪಾರ್ಟ್ಮೆಂಟ್ ನಿಮ್ಮದು, ಆ ತಲಾಟಿಗಳು ನಿಮ್ಮದು. ಯಾವುದೇ ದೇಶ ಬಂದು ಬೇಡಿಕೆ ಹೇಳ್ತಾರೆ. ಏನಾರ ಇದ್ರೆ ಅದು ಬೇಡಿಕೆ ಹೇಳ್ತಾರೆ. ನೀವೊಂದು ಸಣ್ಣ ಬೇಡಿಕೆಗಳದಾವ. ನೀವು ರಾಜ್ಯ ಮಟ್ಟದಾಗಲಿ, ತಾಲೂಕು ಮಟ್ಟದಾಗಲಿ, ಜಿಲ್ಲಾ ಮಟ್ಟದಾಗಲಿ ಸ್ಟ್ರೈಕ್ಗಳು ಹಮ್ಮಿಕೊಳ್ಳಾಕಿದ್ವಿ. ಸರ್ಕಾರ ಇದ್ರ ಬಗ್ಗೆ ಕಣ್ ತೆಗಿಬೇಕು. ಯಾಕಂದ್ರೆ ಇದು ಭಾಳ ದೊಡ್ಡ ವಿಷಯಗಳೇನಿಲ್ಲ. ಇವನ್ ಭಾಳಷ್ಟು ಪಗಾರ ನಮ್ಗೆ ಎಷ್ಟು ಹಾಕಿ ಸಾಕು, ನಮ್ಗೆ ಭಾಳ ಏನಾಗಿ ಇದನ್ನು ಹೇಳೋದಿಲ್ಲ. ಬರೀ ನಿಮ್ಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಸರ್ಕಾರಕ್ಕೆ ಬೇಡಿಕೆ ಮಾಡೋಕ್ಕಿಂತ ಭಾಳ ದೊಡ್ಡ ಏನೂ ಇಲ್ಲ. ಅವು ಸಮಸ್ಯೆಗಳು ಸರ್ಕಾರ ಭಾಳ ದೊಡ್ಡದಿಲ್ಲ. ಒಂದು ನಿಮ್ಮ ಆಫೀಸ್ ರಚನೆ ಮಾಡೋಕೆ ಒಂದು ಆಫೀಸ್ ಮತ್ತು ಇನ್ನೂ ಒಂದು 4 ಟೇಬಲ್ ಅಂತ ಏನು ಭಾಳ ಅಂದ್ರೆ 50,000 ಒಳಗೆ ಆಗ್ತದೆ. ಇದು ಸರ್ಕಾರಕ್ಕೆ ವಜ್ಜೆ ಆಗುವಂಥದ್ದು ಕೆಲಸ ಇಲ್ಲ. ಇದು ಬಹುತೇ ಮಾನ್ಯ ಸಚಿವರು, ಕಂದಾಯ ಸಚಿವರು ಅವರಾಗಲಿ, ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ ಆಗಲಿ, ಹಾಗಾಗಿ ಬರೀ ಹೇಳಿದ್ರೆ ಮಾಡಲಿ, ಫೋನ್ ಮುಖಾಂತರ ಹೇಳಿದ್ರೆ ಮಾಡಬೇಕು. ಇವತ್ತೆಲ್ಲ ಹೈರಾಣಾಗಿ ಎಲ್ಲ ಉಪವಾಸ ಸತ್ಯಾಗ್ರಹ ಮಾಡೋದು ಇದು ಸರ್ಕಾರಕ್ಕೆ ಕೆಟ್ಟ ಸರ್ ಹೋಗ್ತದೆ. ಹೊರತು ನಿಮಗೂ ಹೋಗಲ್ಲ. ಇವತ್ತಿನ ನೀವು ಏನೆಲ್ಲ ಮರಣ ಜನನ ಆದರೂ ನಿಮಗೆ ಇರ್ತಾರೆ, ನೀವೇ ಮಾಡಬೇಕದು. ಇದು ಸರ್ಕಾರ ಕಣ್ಣಾಗಿ ಇದ್ರ ಬಗ್ಗೆ ಇದು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ನಮ್ಮ ನಾಯಕರಾದರೂ ನಿಮ್ಗೆ ಯಾವಾಗಲೂ ನಾವು ಇಂಡಿಯಲ್ಲಿ ನಮ್ಮ ಇಂಡಿ ಮತಕ್ಷೇತ್ರದ ಜನನಾಯಕ ಅಂತ ಖ್ಯಾತಿಯಾದಂಥ ಬಿಡಿ ಪಾಟೀಲರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಜೊತೆ ನೀವು ಇರ್ತೀವಿ. ನಿಮ್ಮ ಮುಷ್ಕರ ಹೋಗೋದ ನಂತರ 30 ತನ 20 ತನ ಇರೋ ತನ ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕಂದ್ರೆ ನಿಮ್ಮ ಮುಷ್ಕರ ಹಕ್ಕದ ನಿಮಗೆ ಅದು ನಿಮಗೆ ತಟ್ಟಿಸ್ಬೋದು. ಸರ್ಕಾರ ಇದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡುವಂಥದ್ದು ಭಾಳ ಇಲ್ಲ. ಭಾಳ ದೊಡ್ಡದಾದ್ರೆ ಏನು ಕಟ್ಟೋದು ಅನ್ನೋದು ಏನೂ ಇಲ್ಲ. ಬರೀ ಒಂದು ಕಂಪ್ಯೂಟರ್, ಒಂದು ಮಾಮೂಲಿ ಒಂದು ಮೊಬೈಲ್ ಬೇಡಾಕಿರ್ತೀವಿ. ಏನು ಬೇಡ. ಮತ್ತೊಂದು ಬೇಡಿಕೆ ಏನಪ್ಪ ಅಂತಂದ್ರೆ ಅತಿ ವರ್ಷ ಕುಟುಂಬ ಫೋನ್ ಕೇಳಿ ಅದ್ರ ಏನು ಖರ್ಚು ಏನಾದ್ರು ಭಾಳ ಅಂದ್ರೆ ತಿಂಗಳಿಗೆ ಒಂದು 3-4 ಸಾವಿರ 3-4 ರೂಪಾಯಿ ಮೊಬೈಲ್ ಚಾರ್ಜ್ ಮಾಡೋದು ಕೊಡಬೇಕು. ಅದು ನಿಮ್ಮ ಅವಶ್ಯಕತೆ ಅದ. ಅದು ಆಫೀಸರ್ಸ್ಗೆ ನಿಮ್ಗೆ ಡಿಪಾರ್ಟ್ಮೆಂಟ್ಗೆ ಅನುಕೂಲ ಆಗ್ತದೆ. ಏನಾರ ಎಮರ್ಜೆನ್ಸಿ ಇದ್ದಾಗ ನಿಮ್ಗೆ ಕಾಲ್ ಮಾಡ್ಲಿಕ್ಕೆ ಹಂಗೆ